ನಮಸ್ತೆ. ನಮಸ್ತೆ. ಬನ್ನಿ ಬನ್ನಿ ನಮಸ್ಕಾರ. ಬನ್ನಿ ನಮಸ್ತೆ. ಬನ್ನಿ ಬನ್ನಿ ಅಮ್ಮ. ಬನ್ನಿ ಅಮ್ಮ. ನಮಸ್ಕಾರ. ಪೂಜಾ ಬಾರಮ್ಮ. ನನಗೆ ಆಶೀರ್ವಾದ ಮಾಡಿ ಆಂಟಿ. ಚೆನ್ನಾಗಿದ್ದೀನಿ. ಇವನು ನನ್ನ ಎರಡನೇ ಮಗ ಅರ್ಜುನ್. ಹಾಯ್. ಹಲೋ. ಇವಳೇ ಪೂಜಾ. ಪರಿ, ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಹೋಗೋಣ. ಮನೆ ಚೆನ್ನಾಗಿದೆ ಅಲ್ವಾ? ಕಲ್ಪನಾ, ಬನ್ನಿ. ಸೀರೆನೆಲ್ಲ ತಗೊಂಡ್ ಬರಕ್ ಹೇಳಮ್ಮ. ಸರಿಯಮ್ಮ, ಆ ಸೀರೆನೆಲ್ಲ ಒಳಗೆ ತಗೊಂಡು ಹೋಗಿ. ನಮ್ಮ ಟೀಮ್ಗೆ ಸೇರಿಸ್ಕೊಂಡು ಇಲ್ಲಿ ಕರ್ಕೊಬಂದಾಯ್ತು. ಇನ್ಮೇಲೆ ನಿನಗೆ ಬಿಟ್ಟಿದ್ದು. ಸಿಕ್ಕಾಕೊಳ್ದೆ ಏನು ಮಾಡಬೇಕೋ ಅದನ್ನ ಮಾಡು. ಹುಷಾರು ಕಣಿ. ಹೋಗೋಣವಾ? ಬನ್ನಿ ನೋಡು, ಆ ಬಾರ್ಡರ್ ತುಂಬಾ ಚೆನ್ನಾಗಿದೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅರ್ಜುನ್, ಅಮ್ಮ, ಅಭಿನ ಬೇಗ ರೆಡಿ ಮಾಡಿ ಕರ್ಕೊಂಡ್ ಬಾ. ಸರಿ. ಯಾರು ಈ ತಾಳಿ ಹಿಡ್ಕೋತಾರೋ ಅವನೇ ಈ ಮದುವೆ ಗಂಡೆ. ಸರೋಜಾ ದೇವಿ ಒಬ್ಳು ದುಡ್ಡಿನ ಪಿಶಾಚಿ. ಅವಳು ಅಂತಸ್ತು, ಹೆಸರು, ಪ್ರೆಸ್ಟೀಜ್ ಕಾಪಾಡೋಕೆ ಅವಳು ಎಷ್ಟು ಕೊಲೆ ಬೇಕಾದ್ರೂ ಮಾಡ್ತಾಳೆ. ಬರೀ ಆಗ್ಲೇ ಎಲ್ಲಿಗೆ ಹೊರಟೆ? ಸರೋಜಾ ದೇವಿನ ನೋಡೋಕೆ. ಇಷ್ಟು ಬೇಗನಾ? ಇರೇ, ಈಗ ನಿನ್ ಪ್ಲಾನ್ ಏನು? ಅಭಿ ಯಾರು, ಯಾವ ಸ್ಥಿತಿಲಿದ್ದಾರೆ ಅಂತ ನನಗೆ ವಿಡಿಯೋದಲ್ಲೇ ಗೊತ್ತಾಯ್ತು. ಈಗ ಆ ಸರೋಜಾ ದೇವಿನ ಮೀಟ್ ಮಾಡಿ ನಾನ್ ಯಾರು ಅಂತ ತೋರಿಸ್ತೀನಿ. ಅದೆಲ್ಲ ಅವಳ ಹತ್ರ ನಡೆಯಲ್ಲ. ಆಗೋದು ಒಂದೇ, ಅದೇ ಆಗೋದು. ಅದು ಸರೋಜಾದೇವಿ ನಿನ್ನ ಅಟ್ಟಾಡಿಸ್ಕೊಂಡು ಹೊಡಿತಾಳೆ. ಯಾಕೆ ಹೇಗೆ ಹೆದರ್ಸ್ತೀಯಾ? ಹೆದರ್ಸ್ತಿಲ್ಲ ಪರಿ, ನಿಜಾನೇ ಹೇಳ್ತಿದ್ದೀನಿ. ಸರೋಜಾದೇವಿ ಬಲ ಗೊತ್ತಿಲ್ದೆ ನೀನು ಚೈಲ್ಡಿಶ್ ಆಗಿ ಮಾತಾಡ್ತಿದ್ಯಾ. ನಿನ್ನ ಅಕ್ಕನ ಸ್ಥಿತಿ ಏನಾಯ್ತು ಅಂತ ಒಂದ್ಸಲ ಯೋಚನೆ ಮಾಡು. ನಿನ್ನೂ ಅದೇ ಗತಿಗೆ ತಂದು ಯಾವ್ದಾದ್ರೂ ಒಂದು ಹೈವೇ ಇಲ್ಲ ನದಿಗೆ ಹಾಕೋಕೆ ಅವರಿಗೆ ಜಾಸ್ತಿ ಟೈಮ್ ಬೇಕಿಲ್ಲ. ಅದೆಲ್ಲ ಯೋಚನೆ ಮಾಡೋಕೆ ನನಗೆ ಟೈಮ್ ಇಲ್ಲ. ದೇವಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಆ ವಿಷಯ ನಮ್ಮ ಮನೇಲಿ ಗೊತ್ತಾಗೋ ಮುಂಚೆ ಸಾವೋ ನೋವೋ ನಾನು ಸರೋಜಾ ದೇವಿ ವಿರುದ್ಧ ಹೋರಾಡಿ ಗೆದ್ದು ನನ್ನ ಅಕ್ಕನಿಗೆ ಒಂದು ಒಳ್ಳೆ ಬದುಕನ್ನ ಕಟ್ಕೊಡ್ಲೇಬೇಕು. ನಾನು ಆ ಸರೋಜಾ ದೇವಿ ಜೊತೆ ಹೋರಾಡ್ಬೇಕಾದ್ರೆ ನನಗೇನಾದ್ರೂ ಪರವಾಗಿಲ್ಲ. ನಿನ್ಗೆ ಹೋರಾಡ್ಬೇಡ ಅಂತ ಹೇಳ್ತಿಲ್ಲ, ಮುಂದೆ ನಿಂತು ಹೋರಾಡಿ ಸೋಲ್ಬೇಡ ಅಂತ ಹೇಳ್ತಿದ್ದೀನಿ. ಜನಬಲ, ಅಧಿಕಾರ ಅಷ್ಟೇ ಅಲ್ಲದೆ ದುಡ್ಡು ಕೂಡ ಎಲ್ಲ ಆ ಸರೋಜಾದೇವಿ ಜೊತೆನೇ ಇದೆ. ರಾಣಿ ಬರ್ಲಿ, ರಾಣಿ ಬರ್ಲಿ, ರಾಣಿ ಬರ್ಲಿ, ರಾಣಿ ಬರ್ಲಿ, ರಾಣಿ ಬರ್ಲಿ, ರಾಣಿ ಬರ್ಲಿ.
ಸರೋಜಾದೇವಿ ಜೊತೆಗೆ ಬಲವಾಗಿ ಎಷ್ಟೇ ಜನಗಳಿರ್ಲಿ ನನ್ ಜೊತೆಗೆ ದೇವ್ರಿದಾನೆ. ಇಷ್ಟು ಸಾಕು, ನಾನು ಹೊರಡ್ತೀನಿ. ಪರಿ ಹ್ಮ್ ಇರು, ನಾನು ಬರ್ತೀನಿ. ಹ್ಮ್ ಬಾ ಹೋಗೋಣ. ಹೋಗೋಣ. ಈಗ ನಿನ್ ಪ್ಲಾನ್ ಏನು ಅಂತ ಹೇಳ್ತೀಯಾ? ಮೊದ್ಲು ಸರೋಜಾದೇವಿ ಮನೆ ನೋಡ್ಬೇಕು. ಮನೇಲಿ ಯಾರ್ಯಾರಿದ್ದಾರೆ ಅಂತ ತಿಳ್ಕೋಬೇಕು. ಹೇಗೆ? ಅಭಿ ಆ ಮನೆಯಿಂದ ಯಾವಾಗ ಹೊರಗೆ ಬರ್ತಾರೆ ಅಂತ ತಿಳ್ಕೋಬೇಕು. ಅವ್ರನ್ನ ಹೇಗಾದ್ರೂ ಮೀಟ್ ಮಾಡ್ಬೇಕು. ಅದೇ ಹೇಗೆ? ಅಷ್ಟು ದೊಡ್ಡ ಕೋಟ್ಯಾಧೀಶ್ವರಿ ಮನೇಲಿ ಕಮ್ಮಿ ಅಂದ್ರೂ ಡ್ರೈವರ್, ಅಡ್ಗೆಯವರು, ಕೆಲಸದವರು ಅಂತ 5-6 ಜನ ಕೆಲಸ ಮಾಡ್ತಿರ್ತಾರೆ. ಮೊದ್ಲು ಇವರಲ್ಲಿ ಯಾರನ್ನಾದ್ರೂ ಮೀಟ್ ಮಾಡಿ ಫ್ರೆಂಡ್ ಮಾಡ್ಕೊಳ್ಬೇಕು. ಇದೆಲ್ಲ ಆಗೋದಕ್ಕೆ ಹೆಚ್ಚು ಕಮ್ಮಿ 1 ತಿಂಗಳಾದ್ರೂ ಆಗಲ್ವಾ? ಸುಮ್ನೆ ಬಾಯಿ ಮುಚ್ಕೊಂಡ್ ಬಾರೆ. ಏಯ್ ಹೇಳು ಪರಿ, ಕೇಳ್ತಿದ್ದೀನಲ್ವಾ? ಇಲ್ ನೋಡೆ, 1 ತಿಂಗಳೆಲ್ಲ ಆಗ್ಬಾರ್ದು. ನನಗಷ್ಟು ಟೈಮ್ ಇಲ್ಲ. ಇವತ್ ನಾನು ಹೇಳಿದ ವಿಷಯದಲ್ಲಿ ಏನಾದ್ರೂ ಆಗ್ಲೇಬೇಕು. ಸರಿ, ಮನೆ ಕೆಲಸ ಮಾಡೋರ್ನ ಹೇಗ್ ಹಿಡಿತೀಯಾ? ಅಮ್ಮ ತಾಯಿ, ಪ್ರಶ್ನೆ ಕೇಳೆ ಸಾಯಿಸ್ದೆ ಗಾಡಿ ತೆಗಿ. ಹೋಗೋದಾರಲ್ಲಿ ಎಲ್ಲ ಹೇಳ್ತೀನಿ. ಅಯ್ಯೋ ಅಮ್ಮ, ಏಯ್ ಅಯ್ಯೋ, ಕಾಣ್ಸಲ್ವಾ? ನೀನ್ ತಾನೇ ಗಾಡಿ ಗಡ್ಡ ಬಂದೆ, ನೋಡ್ಕೊಂಡ್ ಬರಕ್ಕಾಗಲ್ವಾ? ಅಮ್ಮ, ನಿನ್ನ ಏಯ್, ನೀನ್ ಯಾರು? ನಾನು ಪಬ್ಲಿಕ್. ಪಬ್ಲಿಕ್ ಅಂದ್ರೆ ಬಂದ್ ಹೊಡಿಯೋದಾ? ನೀ ಮಾಡಿದ್ ಮಾತ್ರ ನ್ಯಾಯನಾ? ಹೇಗ್ ಡಿಕ್ಕಿ ಹೊಡೆದೆ ಅವ್ರಿಗೆ? ಹೇಳಿ ಅಕ್ಕ, ನಿಧಾನ. ಅಮ್ಮ, ತುಂಬಾ ಪೆಟ್ಟಾಗಿದೆ ಏಯ್, ಅಕ್ಕ. ಯಾಕೆ ನನ್ಗೆ ಹೊಡ್ದೆ? ಮತ್ತೇನ್ ಮಾಡ್ಬೇಕು? ನೀನೇನ್ ಸ್ಕೂಟಿ ಓಡಿಸ್ತಿದ್ಯಾ ಫ್ಲೈಟಾ? ಅವಳೇ ಅಡ್ಡ ಬಂದಿದ್ದು. ಸುಳ್ಳು ಹೇಳ್ಬೇಡ. ನಾನ್ ನೋಡ್ತೇನೆ ಇದ್ದೆ. ಅವರು ಹುಷಾರಾಗಿ ರೋಡ್ ಕ್ರಾಸ್ ಮಾಡ್ತಿದ್ರು. ಹೌದಮ್ಮ, ಹೌದು ಹೌದು. ನೀನೇ ಸ್ಪೀಡ್ ಆಗಿ ಬಂದು ಗುದ್ದಿದ್ದು. ಪಾಪ ಅವ್ರಿಗೆ ಪೆಟ್ಟಾಗಿದೆ. ನಿನ್ನಿಂದ ಅವ್ರ ಕೈಯಲ್ಲಿ ರಕ್ತ ಬರ್ತಿದೆ.